ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಸರಣಿ ಅಪಘಾತವಾಗಿದೆ. ಕಾರಿನ ಮೇಲೆ ಬಿದ್ದ ಕಂಟೈನರ್ ಲಾರಿಯಿಂದ ಕಾರಿನಲ್ಲಿದ್ದವರು ಸತ್ತಿರುವ ಶಂಕೆ ಎದುರಾಗಿದೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಭೀಕರ ಅಪಘಾತವಾಗಿದೆ. ಎರಡು ಕಾರು, ಎರಡು ಲಾರಿ, ಸ್ಕೂಲ್ ಬಸ್ ನಡುವೆ ಸರಣಿ ಅಪಘಾತವಾಗಿದೆ. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಬಳಿ ಈ ಭಯಂಕರ ಘಟನೆ ನಡೆದಿದೆ. ವೇಗವಾಗಿ ಬಂದ ಲಾರಿಗಳ ನಡುವಿನ ಈ ಅಪಘಾತವೇ ಇದಕ್ಕೆ ಕಾರಣ ಎನ್ನಲಾಗ್ತಿದೆ. ಈ ಅಪಘಾತದಿಂದ ತುಮಕೂರು ಬೆಂಗಳೂರು ರಸ್ತೆಯಲ್ಲಿ ಬಹುದೊಡ್ಡ ಟ್ರಾಫಿಕ್ ಜಾಮ್ ಉಂಟಾಯಿತು. ಕೂಡಲೇ ಸ್ಥಳಕ್ಕೆ ನೆಲಮಂಗಲ ಟ್ರಾಫಿಕ್ ಪೊಲೀಸರು ದೌಡಾಯಿಸಿದ್ರು. ಕಂಟೈನರ್ ಲಾರಿ ಬಿದ್ದ ಪರಿಣಾಮವಾಗಿ ಕಾರಿನಲ್ಲಿರುವ ರಕ್ಷಣೆ ಕಾರ್ಯ ಸಾಗಿದೆ. ತದನಂತರ ಹರಸಾಹಸ ಬಿಟ್ಟು ಮೃತದೇಹಗಳನ್ನು ಪೊಲೀಸರು ಹೊರತೆಗೆದಿದ್ದಾರೆ. ಗಾಡಿ ಆನಲ್ ಐತೆ. ಸಾರ್ವಜನಿಕರು ಸಹ ಪೊಲೀಸರಿಗೆ ಸಾಥ್ ನೀಡಿದ್ರು. ಕಾರಿನಲ್ಲಿದ್ದವರ ಬಗ್ಗೆ ಇನ್ನೂ ಸಹ ಮಾಹಿತಿ ಕಲೆ ಹಾಕಲಾಗ್ತಿದೆ. ಸ್ಥಳಕ್ಕೆ ನೆಲಮಂಗಲ ಪೊಲೀಸರು ಹಾಗೂ ಎಸ್ಪಿ ಸಿ.ಕೆ. ಬಾಬಾ ಭೇಟಿ ನೀಡಿದ್ರು. ಇನ್ನು ಘಟನೆಯಲ್ಲಿ 2 ಮಹಿಳೆಯರು, 2 ಹೆಣ್ಣು ಮಕ್ಕಳು, ಒಬ್ಬ ಯುವಕ, ಓರ್ವ ವ್ಯಕ್ತಿ ಸೇರಿದಂತೆ 6 ಜನ ಮೃತರಾಗಿದ್ದಾರೆ. ಒಂದು ಭೀಕರ ಅಪಘಾತ ನಡೆದಿದೆ ವಿಜಯಪುರ ಮುಂದವರು ಅಂತ ಕೇಳ್ಬರ್ತಾ ಇದೆ. ಈ ದಿವಸ ಬೆಳಿಗ್ಗೆ ನಮ್ಮ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಈ ಬೇಗೂರಿಂದ ಒಂದು 3 to 4 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಆಗಿರುವಂಥ ಈ ಘಟನೆ. ಈ ಭೀಕರ ಅಪಘಾತದಲ್ಲಿ ಬೆಂಗಳೂರಿಂದ HSR ಲೇಔಟ್ ಅಲ್ಲಿ ವಾಸವಾಗಿರುವಂಥ ಒಂದು ಫ್ಯಾಮಿಲಿ, ಆ ಫ್ಯಾಮಿಲಿಯವರವರು ಈ ಟೆಕ್ ಕಂಪ್ನಿಯಲ್ಲಿ ಒಂದು ಕೆಲಸ ಮಾಡ್ತಾಯಿದ್ರು. ಅವರು ಇವತ್ತು ಈ ಕ್ರಿಸ್ಮಸ್ ಹಾಲಿಡೇಸ್ ಅಂತ ತಿಳ್ಕೊಂಡ್ಬಿಟ್ಟು ಅವರು ತಮ್ಮ ಕುಟುಂಬದ ಜೊತೆಗೆ, ಅಂದರೆ ಅವರು, ಅವರ ಹೆಂಡತಿ, ಮಕ್ಕಳು, ಅವರ ಹೆಂಡತಿ ಸಿಸ್ಟರು ಹಾಗೂ ಅವರ ಬ್ರದರ್ ಡಾಟ್ರು ಕೂಡ, ಸೊ ಟೋಟಲ್ 6 ಮೆಂಬರ್ಸು ಆ ವೋಲ್ವೋ ಕಾರಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಈ ಕಡೆಯಿಂದ ಬೆಂಗಳೂರು ಕಡೆಯಿಂದ ಟುವರ್ಡ್ಸ್ ತುಮಕೂರು ಈ ರಸ್ತೆಯಲ್ಲಿದ್ದಾಗ ಆಪೋಸಿಟ್ ಡೈರೆಕ್ಷನ್ನಲ್ಲಿರುವಂಥ ಒಂದು ಕಂಟೈನರ್ ವಾಹನ ಕಂಟಿನ್ಯೂಸ್ ಆಗಿ ಅದು ಸ್ಪೀಡಾಗಿ ಬಿಟ್ಟು ಅದು ಇನ್ನೊಂದು ವೆಹಿಕಲ್ ತಪ್ಪಿಸ್ಲಿಕ್ಕೆ ಏನೋ ಅದು ಆಕ್ಸಿಡೆಂಟ್ ಆಗುವಂಥ ಒಂದು ಪ್ರಮೇಯ ಇತ್ತು. ಅದಕ್ಕೆ ಅವ್ರಿಗೆ ಇದು ಕಂಟ್ರೋಲ್ ಮಾಡೋಕ್ಕೆ ಆ ಕಡೆ ಸೈಡು ಸ್ಪೀಡ್ ತಪ್ಪಿ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟು ಆ ಕಂಟೈನರ್ ವೆಹಿಕಲ್ಲು ಅಪೋಸಿಟ್ ಡೈರೆಕ್ಷನ್ ಅಂದರೆ ಟುವರ್ಡ್ಸ್ ತುಮಕೂರು ಹೋಗುವಂಥ ಈ ವಾಹನ ಇದೇನು ವೋಲ್ವೋ ವೆಹಿಕಲ್ ಇದೆ, ಅದ್ರ ಮೇಲೆ ಎಂಟೈರ್ ಕಂಟೈನರು ಬಿದ್ದೋಗಿದೆ. ಬಿದ್ದಾಗಿಂದ ಕಂಪ್ಲೀಟ್ ಒಳಗಡೆ ಇರುವಂಥ ಏನು ಈ 6 ಜನ ಇದ್ದಾರೆ ಟೋಟಲ್, 3 ಮಕ್ಕಳು ಮತ್ತು 3 ಪ್ರೌಡ್ರು, 3 ಅಡಲ್ಟ್ಸ್, ಇವ್ರದ್ದು ಅಲ್ಲಿ ಸ್ಪಾಟಲ್ಲಿ ಡೆತ್ ಆಗಿದ್ದಿದೆ. ಅವ್ರಿಗೆ ಇಮಿಡಿಯೇಟಾಗಿ ನಾವು ಭಾಳಷ್ಟು ಕಷ್ಟದಿಂದ ಬಾಡಿಯನ್ನು ನಾವು ಅದನ್ನು ತೆಗಿಬೇಕಾಯಿತು. ಅದು ಯಾಕಂದರೆ ಕಂಪ್ಲೀಟ್ ವೇಟ್ ಆಫ್ ದ ಕಂಟೈನರ್ ವಾಸ್ ಆನ್ ದ ಕಾರ್. ಸೊ ಆ ಪ್ರಕಾರ ಫಸ್ಟ್ ಅದನ್ನು ಬಾಡಿ ಶಿಫ್ಟ್ ಮಾಡಿದ್ದಾಯಿತು. ಅದಾದ ನಂತರ ಈಗ ತಾವು ನೋಡ್ತಾ ಇದ್ದೀರಾ ಅದೇನು ಕಂಟೈನರ್ ವೆಹಿಕಲ್ ಇದೆ ಅದನ್ನು ಕೂಡ ಆ ಕಡೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಈ ಭೀಕರ ಅಪಘಾತದಿಂದ ಸ್ವಲ್ಪ 2 ಕಡೆ ಏನು ಬೆಂಗಳೂರು ಟುವರ್ಡ್ಸ್ ತುಮಕೂರು ಮತ್ತು ತುಮಕೂರು ಟುವರ್ಡ್ಸ್ ಬೆಂಗಳೂರು ಹೋಗುವಂಥ ಟ್ರಾಫಿಕ್ಕು ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೆ. ಸ್ವಲ್ಪ ಹೊತ್ತು ನಿಲ್ಲಿಸಬೇಕಾಗಿತ್ತು. ಯಾಕಂತಂದರೆ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ಆಗಿರುವಂಥ ಘಟನೆ. ಅದಕ್ಕೆ ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ, ಜನರು ಕೋಆಪ್ರೇಟ್ ಮಾಡಬೇಕು. ಬಟ್ ಇಟ್ ಇಸ್ ಒನ್ ಆಫ್ ದ ವೆರಿ ಬ್ಯಾಡ್ ಆಕ್ಸಿಡೆಂಟ್ಸ್. ಮೇಲಿಂದ ಇದು ಮೀಡಿಯನ್ ಕ್ರಾಸ್ ಮಾಡಿ ಆ ಕಂಟೈನರ್ ಬಂದಿದೆ ಅಪೋಸಿಟ್ ಡೈರೆಕ್ಷನ್ಗೆ. ಸೊ ಕಂಟಿನ್ಯೂಸ್ ಫಾಲೋಅಪ್ ಮಾಡ್ತಾ ಇದ್ದೀವಿ. ಆಮೇಲೆ ವೆಹಿಕಲ್ ಡ್ರೈವರ್ ಏನಿದ್ದಾನೆ ಅವನು ಕೂಡ ಇಂಜುರಿ ಆಗಿದ್ದಿದೆ, ಅವನು ಕೂಡ ಟ್ರೀಟ್ಮೆಂಟಲ್ಲಿದ್ದಾನೆ. ಹಿಸ್ ಕಂಡೀಷನ್ ಇಸ್ ಆಲ್ಸೋ ಕ್ರಿಟಿಕಲ್. ಸರ್, ಇವರು ಮೂಲತಃ ವಿಜಯಪುರ ಮೂಲದವರು ಅಂತ ಹೇಳಿ ಅದನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಮೂಲತಃ ವಿಜಯಪುರ ಮಹಾರಾಷ್ಟ್ರ ಬಾರ್ಡರ್ ಇರುವಂಥ ಒಂದು ಹಳ್ಳಿಯಿಂದ ಇವರು ಬಿಲಾಂಗ್ ಮಾಡ್ತಾರೆ. ಈಗ
ಅವ್ರ ಊರ ಕಡೆನೇ ಹೋಗ್ತಾ ಇದ್ರು. ಫ್ಯಾಮಿಲಿ ಸೆಲೆಬ್ರೇಷನ್, ಕ್ರಿಸ್ಮಸ್ ಹಾಲಿಡೇ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಎಂಟೈರ್ ಕುಟುಂಬ ಸೆಲೆಬ್ರೇಷನ್ ಹೋಗ್ತಾ ಇತ್ತು. ಅವಾಗ ಆಗಿರುವಂಥ ಇದು ಒಂದು ಘಟನೆ. ಸರ್, ಸಾಫ್ಟ್ವೇರ್ ಕಂಪನಿ ಮಾಲೀಕ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಸರ್. ಮಾಲೀಕನ ಅದ್ರ ಕೆಲಸಗಾರ ಅದನ್ನ ಈಗ ಅಲ್ಲಿ ಕೆಲಸ ಮಾಡ್ತಿರೋಂಥ ಅವ್ರ ಬ್ರದರ್ ಜೊತೆ ನಾನೇ ಮಾತಾಡಿದ್ದೀನಿ. ಯಾಕಂದರೆ ಇಮಿಡಿಯೇಟ್ ಆಗಿ ಇವ್ರು ಯಾರು ಅಂತ ಎಸ್ಟಾಬ್ಲಿಷ್ ಮಾಡಬೇಕಾಗಿತ್ತು ನಮಗೆ. ಇಮಿಡಿಯೇಟ್ ಆಗಿ ವಿದಿನ್ 1 ಅವರಲ್ಲಿ ಇದೆಲ್ಲ ನಾವು ಮಾಡಿದ್ದೀವಿ ವರ್ಕು ಕಂಟಿನ್ಯೂಸ್ ಆಗಿ. ಅವ್ರ ಬ್ರದರ್ ಜೊತೆ ಮಾತಾಡಿದ್ದಾಗಿದ್ದು ಅವರು ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್, ಬಟ್ ಇಟ್ ವಾಸ್ ಅ ವೆರಿ ಬ್ಯಾಡ್ ಆಕ್ಸಿಡೆಂಟ್. ಅದನ್ನು ಆದಷ್ಟು ಇನ್ನಷ್ಟು ನಮ್ಮ ಆಫೀಸರ್ಸ್ ಎಲ್ಲ ಕೂಡ ಲಾರಿಗಳು ಓಡಾಟ ಜಾಸ್ತಿ ಸರ್. ದಾಬಸ್ಪೇಟೆಯಿಂದ ಇಲ್ಲಿವರೆಗೂ ಅದು ತುಂಬಾ ಇದಾಗುತ್ತೆ. ಅದು ಯಾವಾಗ ಓಕೆ, ಅದ್ರ ಬಗ್ಗೆ ನಂತರ ಮಾತಾಡೋಣ. ಈ ಕಂಟಿನ್ಯೂಸ್ ಇದೇನು ಈ ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟ್ ಒಂದು 11:15 to 11:20 ಆಗಿದೆ. ವಿದಿನ್ ಈ 2 ಅವರ್ಸಲ್ಲಿ ಏನು ನಮ್ಮದು ಕಂಟಿನ್ಯೂಸ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ತಾವೆಲ್ಲ ನೋಡಿದ್ದೀರಾ. ಕೇವಲ ಪೊಲೀಸ್ ಅಷ್ಟೇ ಅಲ್ಲ, ಎಲ್ಲ ಸಿಟಿಸನ್ಸು ಕೂಡ ಇದರಲ್ಲಿ ಈ ಕೆಲಸದಲ್ಲಿ ನಮ್ಮ ಜೊತೆ ಕೈಗೂಡಿಸಿದ್ದಾರೆ. ಒಂದು 3 ರಿಂದ 4 ಕ್ರೇನ್ಸು ಮತ್ತು ಈ ಫೈರ್ ವೆಹಿಕಲ್ಸು ಕೂಡ ನಾವು ಎಮರ್ಜೆನ್ಸಿಗೆ ಫೈರ್ ಟೆಂಡ್ರು ಕೂಡ ಕರೆಸಿದ್ದೀವಿ. ಯಾಕಂದರೆ ಇನ್ ಕೇಸ್ ಏನಾದರೂ ಘಟನೆ ಆಗೋ ಚಾನ್ಸಸ್ ಇದ್ದರೂ ಕೂಡ. ಸೊ ಆ ರೀತಿ ಎಲ್ಲರೂ ಕೂಡಿ ಒಂದು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಇದನ್ನು ಆದಷ್ಟು ಬೇಗ ಇದು ಮಾಡೋಕ್ಕೆ ಟ್ರಾಫಿಕ್ ಕ್ಲಿಯರ್ ಆಗಿದೆ. ಅಯ್ಯೋ ಯಾರೋ ಲೇಡೀಸು